ಒಂದು ಮರ್ಡರ್ ಅಂತ ನಿಮ್ಮ ಮಾಯಲ್ಲೇ ಬಂದ ಮೇಲೆ ಅದು ಹತ್ಯೆ ಅಂತ ಆ್ಯಕ್ಟಲ್ಲೇ ಹೇಳಬೇಕಾದ್ರೆ ಯಾಕೆ ಚಿಕ್ಕ ಪುಟ್ಟ ಶಿಕ್ಷೆಗಳನ್ನು ಕೊಡ್ತೀರಿ? ಕೊಡಿ. ಒಬ್ಬ ಕೊಲೆ ಮಾಡಿದವ್ರು ಏನು ಶಿಕ್ಷೆ ಕೊಡ್ತೀರಿ? 305 ಹಾಕ್ತಾರ ಇಲ್ಲೋ? ಜೀವಾವಧಿ ಶಿಕ್ಷೆ ಇರುತ್ತೋ ಇಲ್ವೋ? ಯಾಕೆ ಅವನ್ನ ಜೀವಾವಧಿ ಶಿಕ್ಷೆ ಕೊಡಬಾರ್ದು? ಯಾರು ಪ್ರೇರಣೆ ಮಾಡ್ತಾರೆ, ಯಾರು ಕರ್ಕೊಂಡು ಹೋಗಿ ಅಲ್ಲಿ ತಂದೆ ಆಗಲಿ, ತಾಯಿ ಆಗಲಿ, ಬಂಧು ಆಗಲಿ, ಬಳಗ ಆಗಲಿ, ಯಾರೇ ಆಗಲಿ, ಯಾಕೆ ಅವರನ್ನು ಜೀವಾವಧಿ ಶಿಕ್ಷೆ ಕೊಡಿಸಲಿಕ್ಕೆ ಅರ್ಹತೆನೇ ಅವನು? ಬದುಕಿರುವಂಥ ಜೀವವನ್ನು ಕೊಲೆ ಮಾಡೋವನಿಗೆ ಕೊಲೆಗಾರ ಅಂದರೆ, ಬದುಕಬೇಕಾದಂಥ ಮಗುವನ್ನು ಕೂಡ ಕೊಲೆ ಮಾಡಿದ್ದು ಕೊಲೆನೇ. ಕೊಲೆ ಯಾಕೆ ನಾವು ತರಲಿಕ್ಕೆ ಸಾಧ್ಯ ಇಲ್ಲ? ದಯಮಾಡಿ ನಿಮ್ಮೆಲ್ಲರನ್ನು ನಾನು ಕೈ ಮುಗಿದು ಕೇಳ್ತೇನೆ, ನಮ್ಮ ಪೊಲೀಸ್ ಆಫೀಸರ್ಸ್ನ ಸ್ವಲ್ಪ ಸೆನ್ಸಿಟೈಸ್ ಮಾಡಿ. ಆ ಪೂರ್ಣಿಮಾ ಅನ್ನೋ ಹೆಣ್ಮಗಳು ಹೋಗಿ ಪೊಲೀಸ್ನವ್ರಿಗೆ, ಒಂದು ಸಂಚಾಲಕಿ, ಒಂದು NGOದಲ್ಲಿ ಹೋಗಿ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ತಾರೆ. ಮನ್ನಿ ಪ್ರಭುಗಳೇ, ನಿರ್ಲಕ್ಷ್ಯ ಮಾಡ್ತಾರೆ ಮಂಡ್ಯದವರು. ಈ ಬೆಂಗಳೂರಲ್ಲಿ ಸಿಕ್ಕಾಕೋತಾರೆ. ಬೆಂಗಳೂರಿನ ಪೊಲೀಸರು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಗ್ರೇಟ್, ಹ್ಯಾಟ್ಸ್ ಆಫ್ ಟು ದೆಮ್. ಅದು ಒಂದು ಪ್ರಕರಣದಿಂದ ಅದೆಷ್ಟೋ ಪ್ರಕರಣಗಳು ಇವಾಗ ಬೆಳಕಿಗೆ ಬರ್ತಾ ಇದೆ. ಹೀಗೆ ಪ್ರತಿಯೊಂದು ಪೊಲೀಸ್ ಠಾಣೆಗಳು, ಈಗ ಪೋಕ್ಸೋ ಕಾಯ್ದೆಗೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವೋ ಇಲ್ಲ ಮಾನ್ಯ ಸಭಾಪತಿಗಳೇ? ಅದೇ ರೀತಿಯಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಪೊಲೀಸ್ ಸೆನ್ಸಿಟೈಸ್ ಆಗಿ ಯಾರೇ ಬರಲಿ ಮಾಹಿತಿಗಳನ್ನು ತಂದು ಕೊಡ್ತಕ್ಕಂಥ ಮಾಹಿತಿದಾರರನ್ನ ಇಟ್ಕೋಬೇಕು. ಆ ಮಾಹಿತಿದಾರರ ಮೂಲಕವಾಗಿ ಇಂಥದ್ದನ್ನೆಲ್ಲನೂ ಸದೆ ಬಳಿಯೋಕ್ಕೆ ಅವಕಾಶ ಇದೆ ಮಾನ್ಯ ಸಭಾಪತಿಗಳೇ. ತಿದ್ದುಪಡಿಗಳಾಗಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದ ಕಾನೂನಲ್ಲಿ ನೀವು ತಿದ್ದುಪಡಿ ಮಾಡೋಕ್ಕಾಗದೆ ಹೋದರೂ ಏನು ರೆಕಮೆಂಡೇಶನ್ ಮಾಡ್ತಿರೋ ಅಥವಾ ನಿಮ್ಮದೇ ಆದಂಥ ಒಂದು ಕಾನೂನು ನಿಯಮನ ತರ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಅವರಿಗೆ ಶಿಕ್ಷೆ ಆದರೆ, ಜೀವಾವಧಿ ಶಿಕ್ಷೆಗಳು ಆದಾಗ ಅವರಿಗೆ ಭಯ ಬರುತ್ತೆ, ಅಂಜಿಕೆ ಬರುತ್ತೆ. ನಮ್ಮ ಜೀವನ ಮುಕ್ತಾಯ ಆಗೋಯ್ತು, ಅಯ್ಯೋ ನಮ್ಮೂರಲ್ಲಿ ಅವನ್ನ ಭ್ರೂಣ ಹತ್ಯೆ ಮಾಡಿಸಿದಕ್ಕೆ ತಗೊಂಡು ಜೈಲ್ಗೆ ಹಾಕ್ಬಿಟ್ರಪ್ಪ, ಅವನಿಗೆ ನಾಚನೆ ಬಿಡಲ್ವಂತೆ, ನಾವೇನು ಹುಷಾರಾಗಿರ್ಬೇಕು ಅಂತಂದೆ ಈ ವಿಷಯದಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗತ್ತೆ. ಇಲ್ಲದೆ ಹೋದರೆ ಇದು ಹೀಗೇ ನಡೀತಾ ಇರುತ್ತೆ ಹೊರತು ಇದಕ್ಕೆ ಅಂತ್ಯ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಮಹಾಪ್ರಭುಗಳೇ. ಆದ್ದರಿಂದ ನಾನು ನಮ್ಮ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಇದಕ್ಕಿಂತಲೂ ಕಠಿಣವಾದ ಕಾನೂನು, ನೀವೇ ಹೇಳಿದಿರಾ, ಸಾಧ್ಯ ಆದರೆ ಕಠಿಣವಾದಂತಹ ಕಾನೂನುಗಳು ಸಾಧ್ಯ ಆದರೆ ನಾವು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದಿರಿ. ಎಲ್ಲಿ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ. ಆ ಕಾರಣದಿಂದ ಕೈ ಮುಗಿದು ಕೇಳ್ತೇನೆ, ದಯಮಾಡಿ ನಿಮ್ಮ ಕಾಲದಲ್ಲಿ ಇದಕ್ಕಿಂತಲೂ ಮಿಗಿಲಾದ ಕಾನೂನು ಬೇಕು. ಈಗಿರುವ ಕಾನೂನಿಗಿಂತಲೂ ಮಿಗಿಲಾದ ಕಾನೂನು, ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಕಾನೂನು ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಬಂದು ಅಂಥ ಕಾನೂನು ಅಡಿಯಲ್ಲಿ ಒಂದಷ್ಟು ಜನಗಳಿಗೆ ಶಿಕ್ಷೆ ಆದರೂ ಕೂಡ ಆ ಭೂಮಿ ತಾಯಿ ಅಂತ ಒಂದು ಗರ್ಭದಲ್ಲಿ ಹೆಣ್ಣು ಹುಟ್ಟಲಿಕ್ಕೆ ಅವಕಾಶ ಆಗ್ತದೆ.